ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಏನಂದ್ರೆ ಒಂದು ಹೆಲ್ದಿ ಆದಂಥ ಟೇಸ್ಟಿ ಆದಂಥ ಚಟ್ನಿ ಪೌಡರ್ನ ತೊಗೊಂಡು ಬಂದು ನೋಡಿರಿ. ನಿಮಗೆ ಇದು ಭಾಳ ಇಷ್ಟ ಆಗುತ್ತೆ, ಯಾಕಂದ್ರೆ ಭಾಳ ಜಲ್ದಿ ಆಗುವಂಥದ್ದು. ಸೊ ನೀವು ಆಲ್ರೆಡಿ ನೋಡಿದ್ರೆ ಅನ್ಕೋತೀನಿ ನೋಡಿರಿ. ಹೌದು, ಅಗಸೆ ಬೀಜ ಚಟ್ನಿ ಪುಡಿನ. ಅಗಸೆ ಬೀಜದ ಹೆಲ್ತ್ ಬೆನಿಫಿಟ್ ನಾನು ಹೇಳ್ಬೇಕಂತ ಇಲ್ಲ ನೋಡಿರಿ, ಯಾಕಂದ್ರೆ ಹೆಲ್ತಿಗೆ ತುಂಬ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಬಟ್ ಈ ರೀತಿ ಚಟ್ನಿ ಪುಡಿ ಮಾಡ್ಕೊಂಡು ತಿಂದಾಗ ಉಪ್ಪು ಖಾರ ಏನಿರುತ್ತೆ ನೋಡ್ರಿ ಬಾಯಿಗೂ ಟೇಸ್ಟ್ ಆಗುತ್ತೆ. ಸೊ ಅದ್ರ ಜೊತೆನೇ ಏನೈತಾರೆ ಹೆಲ್ದಿಗೂ ಭಾಳ ಒಳ್ಳೇದಿದ್ದು. ಸೊ ಬರೀ ಇದಕ್ಕೆ ಏನೇನು ಬೇಕಂತ ಒಂದ್ಸರಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ನೋಡ್ರಿ. ಮೊದಲೇದಾಗಿ ಅಗಸೆ ಬೀಜನ ತೊಗೊಂಡಿನಿ. ಅಗಸೆ ಬೀಜನ ನಾನು ಇದನ್ನು ಫ್ರೈ ಮಾಡಿಲ್ಲ. 1 ಕಪ್ ಅಗಸೆ ಬೀಜನ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಕೆಂಪು ಖಾರನ ತೊಗೊಂಡಿನಿ. ಆ್ಯಕ್ಚುಲಿ ಖಾರ ಏನಾದರೂ ನೀವು ಜಾಸ್ತಿ ತಿನ್ನೋರಿದ್ರೆ ಎಕ್ಸ್ಟ್ರಾ ತೊಗೋಬೋದು. 10ರಿಂದ ಒಂದು 10-15 ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು ತೊಗೋರಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿನಿ. ಇಷ್ಟೇ. ನೀವು ನೋಡಿದ್ರೆಲ್ಲ ಭಾಳ ಅಂದ್ರೆ ಈಜಿ ಆಗುವಂಥದ್ದು, ಮತ್ತು ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿಲ್ಲ. ಬಟ್ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ. ಮೊದಲೇದಾಗಿ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗ್ತಿದ್ದಂಗನ ಅಗಸೆ ಬೀಜ ಏನೈತೆ ನೋಡ್ರಿ ಹುರ್ಕೊಂಡು ಬಿಡುನು. ಆ್ಯಕ್ಚುಲಿ ಈ ಅಗಸೆ ಬೀಜನ ಹುರಿದೇನೋ ಮಾಡ್ಬೋದು, ಬಟ್ ಹುರಿದಾಗ ಏನೈತೆ ನೋಡ್ರಿ ಆ ಒಂದು ಅಗಸೆ ಬೀಜ ಒಳಗಿರೋ ಎಣ್ಣೆ ಅಂಶ ಬಿಟ್ಕೊಳತ್ತೆ. ಮತ್ತು ಅದು ಏನೋ ವಾಸನೆ ಇರುತ್ತಲ್ಲ, ಭಾಳ ಅಂದ್ರೆ ಭಾಳ ಗಮ್ಮಂತ ಬರುತ್ತೆ. ಅಗಸೆ ಚಟ್ನಿ ಯಾವಾಗಾದರೂ ಆ ಡಬ್ಬ ಓಪನ್ ಮಾಡಿದಾಗೂ ಒಂಥರ ಗಮ್ಮಂತ ಬರುತ್ತೆ. ಸೊ ಟೇಸ್ಟು ಚೆಂದ ಇರುತ್ತೆ ಅಂದ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊರಿ. ನಿಮಗೆ ಆಲ್ಮೋಸ್ಟ್ ಇಲ್ಲಿ ಕಾಣಿಸ್ತೈತೆ ಅನ್ಕೋತೀನಿ. ಆಲ್ಮೋಸ್ಟ್ ನೋಡ್ರಿ ಚಟ್ಪಟ್ ಅಂತ ಸಿಡಿಯಾಕತ್ತು. ಈ ರೀತಿ ಸಿಡಿದಾಗ ಆಲ್ಮೋಸ್ಟ್ ಅಗಸೆ ಬೀಜನ ನೀವು ಕಾಣಿಸ್ತಿರ್ಬೋದು ಎಷ್ಟು ಶೈನಿಂಗಾಗಿ ಕಾಣತ್ತಾವ ಅಂತೇಳಿ. ಯಾಕಂದ್ರೆ ಅದರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಂಡೈತೆ ನೋಡ್ರಿ. ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಮಿಕ್ಸಿಗೆ ಹಾಕೊಂಡು ಬರೋಣ. ಇವಾಗ ನೋಡ್ರಿ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕೋಕ್ಕಿಂತ ಮುಂಚೆಗೆ ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು 1 ಕಪ್ ಫುಲ್ ಆಗಿಬಿಟ್ಟೈತೆ ಅದು ಹುರಿದ ಮೇಲೆ. ಇವಾಗ ಕರಿಬೇವಿನ ಸೊಪ್ಪು ಹಾಕೋತೀನಿ. ಆಮೇಲೆ ನಾನು ಇಲ್ಲಿ ಪೂರ್ತಿಯಾಗಿ ಒಂದೇ ಸರಿ ಏನು ಹಾಕೊಳ್ಳಲ್ಲ ನೋಡ್ರಿ, ಯಾಕಂದ್ರೆ ಒಂದು ಮಿಕ್ಸಿ ಜಾರ್ನ ನಾನು ಸಣ್ಣ ತೊಗೊಂಡಿರೋಲಿಂತ್ರ 2 ಸರಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಾನು ಆವಾಗಲೇ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸಿ ಮಾಡಿದ್ರೆ ಸಾಕಾಗತ್ತೆ ನೋಡ್ರಿ. ಇವಾಗ ಇದೈತೆ ನೋಡ್ರಿ, ಒಂದು ಸರಿ ಏನೈತಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋನು ತೋರಿಸ್ತೀನಿ ನಾನು ನಿಮ್ಗೆ. ಇಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಈ ರೀತಿ ಚಟ್ನಿ ಮಾಡಿದಾಗ ರೊಟ್ಟಿ ಜೊತೆ ಅದ್ರೊಳಗೆ ಏನೈತೆ ನೋಡ್ರಿ ಅಗಸೆ ಚಟ್ನಿ. ಇದನ್ನು ಹಿಂಡಿ ಚಟ್ನಿ ಖಾರ ಯಾವುದೋ ರೀತಿಯೆಲ್ಲ ಕರಿಬೋದು. ಈ ರೀತಿ ಚಟ್ನಿಗೆ ಒಂದು ರೊಟ್ಟಿ ಜೊತೆ ಏನಾದ್ರು ತಿಂದುಬಿಟ್ರೆ ಒಂಚೂರು ತುಪ್ಪ ಹಾಕ್ಕೊಂಡು ಬೇರೆ ಯಾವ ಸೈಡ್ ಪಲ್ಯನೂ ಬೇಕಾಗಿಲ್ಲ. ನಾನಿಲ್ಲಿ ನಿಮ್ಗೆ ತೋರಿಸ್ದಂಗೆ 1 ಸ್ಪೂನ್ ಒಂದ್ಸರಿ ಮಿಕ್ಸಿಗೆ ಹಾಕಿದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ಖಾರ ಕಲರ್ ಏನೈತೆ ನೋಡ್ರಿ ಚೆಂದ ಬರುತ್ತೆ. ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಮೊದಲ ಕಲರ್ ಇದ್ದಾಗಿನಕ್ಕಿಂತ ಈಗಿನ ಕಲರ್ ಏನೈತೆ ನೋಡ್ರಿ ಚೆಂದ ಬರುತ್ತೆ ಅಂತೇಳಿ. ಇದು ಆಪ್ಷನು, ನಿಮಗೆ ಎಣ್ಣೆ ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ಒಂದು ಸರಿ ನಾನು 2 ಸರಿ ಮಿಕ್ಸಿ ಮಾಡ್ಕೊಂಡು ಬಂದೆ. ಎಷ್ಟು ಜಲ್ದಿ ಅಂದ್ರೆ ರೆಡಿ ಆಯಿತು. ಈ ರೀತಿ ಚಟ್ನಿ ಮಾಡ್ಕೊಂಡಿಟ್ರೆ ಆರಾಮಾಗಿ 1 ವಾರಕ್ಕೆ ಆಗೋಷ್ಟು ಆರಾಮಾಗಿ ತಿನ್ಬೋದು. ಈ ಚಟ್ನಿ ಏನೈತೆ ನೋಡ್ರಿ ಹಾಳಾಗಲ್ಲ, ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಬಟ್ ಏನು ಅಗಸೆ ಹಿಂಡಿ ಎಲ್ಲ ಜಾಸ್ತಿ ಸ್ಟಾಕ್ ಇಡಬಾರ್ದು. ಸೊ 1 ವೀಕ್ ಆಗೋವರೆಗೂ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.